ನಿಮ್ಮ ಕಣ್ಣುಗಳ ಮುಂದೆ ಕೇವಲ ಕತ್ತಲೆ ಇರುವಾಗ ಒಂದು ಅದೃಶ್ಯ ಹಗ್ಗವನ್ನು ಕೈಯಿಂದ ಗಟ್ಟಿಯಾಗಿ ಹಿಡಿದು ನಿಮ್ಮ ಇಡೀ ಪ್ರಜ್ಞೆಯನ್ನು ನಿಮ್ಮ ಫಿಸಿಕಲ್ ಬಾಡಿಯಿಂದ ಮೇಲಕ್ಕೆ ಎಳೆದುಕೊಳ್ಳುವುದು ಹೇಗೆ? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ನ ಆಸ್ಟ್ರಲ್ ಟ್ರಾವೆಲ್ ಸರಣಿಯ 2ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕೇವಲ ಸ್ಪರ್ಶದ ತೀವ್ರ ಸಂವೇದನೆಯ ಮೂಲಕ ದೇಹದ ಗಡಿಗಳನ್ನು ದಾಟುವ ಜಾಗತಿಕ ಮಟ್ಟದ ಅತ್ಯಂತ ಸಕ್ಸಸ್ಫುಲ್ ತಂತ್ರವಾದ ದ ರೋಪ್ ಪುಲ್ಲಿಂಗ್ ಮೆಥಡನ್ನು ಅಭ್ಯಾಸ ಮಾಡಲಿದ್ದೇವೆ. ಇದು 100ಕ್ಕೆ 100 ವೈಜ್ಞಾನಿಕ ವಿಧಾನ. ಇವತ್ತಿನ ಈ ಹಗ್ಗ ಜಗ್ಗುವ ತಂತ್ರ ಎಷ್ಟು ಸಿಂಪಲ್ ಅಂತ ಮೊದಲು ಈಸಿಯಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ನೀವು ಕತ್ತಲೆಯ ಒಂದು ಬಾವಿಯೊಳಗೆ ಸಿಲುಕಿಕೊಂಡಿದ್ದೀರಾ ಅಂದುಕೊಳ್ಳಿ. ಮೇಲಿನಿಂದ ಯಾರೋ ಒಂದು ದಪ್ಪನೆಯ ಗಟ್ಟಿಯಾದ ಹಗ್ಗವನ್ನು ಕೆಳಗೆ ಹಾಕ್ತಾರೆ. ನೀವು ಆ ಹಗ್ಗವನ್ನು ಕೈಯಿಂದ ಗಟ್ಟಿಯಾಗಿ ಹಿಡಿದು ಕೈ ಮೇಲೆ ಕೈ ಇಡುತ್ತಾ ಹೇಗೆ ಮೇಲಕ್ಕೆ ಹತ್ತುತ್ತೀರೋ ಹಾಗೆಯೇ ಇವತ್ತು ನಿಮ್ಮ ಮುಚ್ಚಿದ ಕಣ್ಣುಗಳ ಕತ್ತಲೆಯಲ್ಲಿ ಒಂದು ಅದೃಶ್ಯ ಹಗ್ಗವನ್ನು ಜಗ್ಗುತ್ತಾ ನಿಮ್ಮ ಇಡೀ ಒಳಪ್ರಜ್ಞೆಯನ್ನು ಮೇಲಕ್ಕೆ ಎಳೆಯಲಿದ್ದೀರಿ. ನಿಮ್ಮ ಫಿಸಿಕಲ್ ಬಾಡಿ ಹಾಸಿಗೆಯ ಮೇಲೆ ಕಲ್ಲಿನಂತೆ ಜಡವಾಗಿ ಮಲಗಿರುತ್ತೆ. ಆದರೆ ನಿಮ್ಮ ಒಳಪ್ರಜ್ಞೆ ಮಾತ್ರ ಆ ಹಗ್ಗದ ಆಧಾರದ ಮೇಲೆ ಮೇಲಕ್ಕೆ ಏರಲು ಶುರು ಮಾಡುತ್ತದೆ. ಇದು ನಿಮ್ಮ ಮೆದುಳಿನ ಸ್ಪರ್ಶಜ್ಞಾನದ ಸಿಗ್ನಲನ್ನು ಹ್ಯಾಕ್ ಮಾಡಿ ಆಳವಾದ ಶೂನ್ಯ ಸ್ಥಿತಿಗೆ ಜಾರುವ ಅದ್ಭುತ ವಿಧಾನ. ಸಂಪೂರ್ಣ ಜಾಗೃತರಾಗಿ ಹೆಡ್ಫೋನ್ ಹಾಕಿ ಸಿದ್ಧರಾಗಿ ಬನ್ನಿ, ಈಗ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಈಗ ಮಹಾ ಆಸ್ಟ್ರಲ್ ಯಾನವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮ ಮೆದುಳಿನ ಎಡ ಮತ್ತು ಬಲ ಭಾಗಗಳನ್ನು ಸಮತೋಲನಕ್ಕೆ ತರಲು ಹಾಗೆಯೇ ನಮ್ಮ ಪ್ರಾಣಶಕ್ತಿಯನ್ನು ಜಾಗೃತಗೊಳಿಸಲು ಅತ್ಯಂತ ಶಾಂತವಾಗಿ 5 ಸುತ್ತಿನ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋಣ. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಲು ಸ್ಟಾರ್ಟ್ ಮಾಡೋಣ. ನಿಮ್ಮ ಬೆನ್ನುಮೂಳೆಯನ್ನು ಸ್ಟ್ರೈಟ್ ಆಗಿ ಇಟ್ಟುಕೊಂಡು ಅತ್ಯಂತ ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳು ನಿಧಾನವಾಗಿ ಮುಚ್ಚಿರಲಿ. ನಿಮ್ಮ ಬಲಗೈ ಹೆಬ್ಬೆರಳಿನಿಂದ ನಿಮ್ಮ ಬಲ ನಾಸ್ಟ್ರಿಲನ್ನು ಲಘುವಾಗಿ ಮುಚ್ಚಿ. ಈಗ ಲೆಫ್ಟ್ ನಾಸ್ಟ್ರಿಲಿಂದ ಅತ್ಯಂತ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. ಉಸಿರು ಪೂರ್ತಿ ಒಳಗಡೆ ಬಂದ ತಕ್ಷಣ 3 ಸೆಕೆಂಡ್ಸ್ ಅದನ್ನು ಹೋಲ್ಡ್ ಮಾಡಿ. 1 2 3. ಈಗ ನಿಮ್ಮ ಉಂಗುರದ ಬೆರಳಿನಿಂದ ಎಡಮೂಗಿನ ನಾಸ್ಟ್ರಿಲನ್ನು ಮುಚ್ಚಿ ಮತ್ತು ಬಲ ನಾಸ್ಟ್ರಿಲಿಂದ ಉಸಿರನ್ನು ಸಂಪೂರ್ಣವಾಗಿ ನಿಧಾನವಾಗಿ ಹೊರಗೆ ಬಿಡಿ. 1 2 3 4. ಈಗ ಎಲ್ಲಿಂದ ಉಸಿರು ಹೊರಗೆ ಬಿಟ್ಟಿದ್ದೀರೋ ಅಂದರೆ ಅದೇ ಬಲ ನಾಸ್ಟ್ರಿಲಿಂದ ಮತ್ತೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. ಉಸಿರು ಒಳಗೆ ಬಂದ ಮೇಲೆ 3 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3. ಮತ್ತೆ ಬಲಮೂಗನ್ನು ಹೆಬ್ಬೆರಳಿನಿಂದ ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಕಂಪ್ಲೀಟಾಗಿ ಹೊರಗೆ ಬಿಡಿ. 1 2 3 4. ಇದು 1 ಸೈಕಲ್ ಆಯಿತು. ಈಗ ನೀವು ಈ ತರಹದ 5 ಸೈಕಲ್ನ ನೀವು ಈಗ ನಿಮ್ಮದೇ ಲಯದಲ್ಲಿ ಅತ್ಯಂತ ಆರಾಮವಾಗಿ ಯಾವುದೇ ಹರಿಬರಿ ಇಲ್ಲದೆ ಮಾಡಿ ಮುಗಿಸಿ.
ಈಗ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸಿ ನಿಮ್ಮ ಬಲಗೈಯನ್ನು ಮರಳಿ ನಿಮ್ಮ ಮಂಡಿಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಹಸ್ತಗಳು ಆಕಾಶದ ಕಡೆ ಮುಖ ಮಾಡಿರಲಿ. ಈಗ ಸುರಕ್ಷಾ ಕವಚವನ್ನು ಸೃಷ್ಟಿಸುವ ಸಮಯ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಹೃದಯ ಚಕ್ರದಿಂದ ಒಂದು ಚಿನ್ನದ ಬಣ್ಣದ ಬೆಳಕು ಹೊರಹೊಮ್ಮುತ್ತಾ ಇದೆ ಎಂದು ಭಾವಿಸಿ. ಆ ಬೆಳಕು ನಿಧಾನವಾಗಿ ವಿಸ್ತಾರಗೊಂಡು ನಿಮ್ಮ ಇಡೀ ದೇಹವನ್ನು ಸುತ್ತುವರಿಯುತ್ತಾ ಇದೆ. ಒಂದು ಪ್ರಕಾಶಮಾನವಾದ ಗೋಳ ನಿಮ್ಮ ಸುತ್ತಲೂ ನಿರ್ಮಾಣ ಆಗುತ್ತಾ ಇದೆ. ನೀವೀಗ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ, ನಾನು ಸುರಕ್ಷಿತವಾಗಿದ್ದೇನೆ. ನಾನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ರಕ್ಷಿಸಲ್ಪಟ್ಟಿದ್ದೇನೆ. ನಾನು ಪ್ರೀತಿಯ ಬೆಳಕಿನಿಂದ ಸುತ್ತುವರಿಯಲ್ಪಟ್ಟಿದ್ದೇನೆ. ಯಾವುದೇ ನೆಗೆಟಿವ್ ಎನರ್ಜಿ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ನಾನು ಸಂಪೂರ್ಣ ಸುರಕ್ಷಿತ. ಈ ಕವಚ ಇಡೀ ಪ್ರಯಾಣದ ಉದ್ದಕ್ಕೂ ನಿಮ್ಮ ಜೊತೆ ಇರುತ್ತದೆ. ವೀಕ್ಷಕರೇ, ಈಗ ಅನುಲೋಮ ವಿಲೋಮ ಪ್ರಾಣಾಯಾಮವು ಮುಗಿಯಿತು. ಹಾಗೆ ಸುರಕ್ಷಾ ಕವಚವನ್ನು ಸೃಷ್ಟಿ ಮಾಡಿದ್ದು ಆಯಿತು. ಈಗ ನೀವೆಲ್ಲರೂ ಆರಾಮವಾಗಿ ಹಾಸಿಗೆಯ ಮೇಲೆ ಶವಾಸನದ ಸ್ಥಿತಿಯಲ್ಲಿ ಹಾಯಾಗಿ ಮಲಗಿಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳು ನಿಮ್ಮ ದೇಹದ ಪಕ್ಕದಲ್ಲಿರಲಿ. ನಿಮ್ಮ ದೇಹವನ್ನು ಸಂಪೂರ್ಣ ಸಡಿಲ ಮಾಡಿ. ನಿಮ್ಮ ಗಮನವನ್ನು ನಿಮ್ಮ ಎರಡೂ ಪಾದಗಳು ಮತ್ತು ಕಾಲುಗಳ ಕಡೆಗೆ ತನ್ನಿ. ಕಾಲುಗಳನ್ನು ಸಂಪೂರ್ಣವಾಗಿ ಸಡಿಲ ಬಿಡಿ. ಕಾಲುಗಳ ಭಾರ ಹಾಸಿಗೆಯ ಮೇಲೆ ಬೀಳಲಿ. ನಿಮ್ಮ ಕಾಲುಗಳು ಈಗ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿವೆ. ಈಗ ನಿಮ್ಮ ಗಮನ ನಿಮ್ಮ ಹೊಟ್ಟೆ ಮತ್ತು ಎದೆಯ ಭಾಗಕ್ಕೆ ಬರಲಿ. ಉಸಿರಾಟ ಅತ್ಯಂತ ನಿಧಾನವಾಗುತ್ತಿದೆ. ಎದೆ ಮತ್ತು ಹೊಟ್ಟೆಯ ಎಲ್ಲ ಸ್ನಾಯುಗಳು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿವೆ. ಈಗ ನಿಮ್ಮ ಗಮನ ಎರಡೂ ಹಸ್ತಗಳು ಮತ್ತು ಕೈಗಳ ಕಡೆಗೆ ಬರಲಿ. ಕೈ ಬೆರಳುಗಳನ್ನು ಕಂಪ್ಲೀಟಾಗಿ ಸಡಿಲ ಬಿಡಿ. ನಿಮ್ಮ ಎರಡೂ ಕೈಗಳು ಹಾಸಿಗೆಯ ಮೇಲೆ ಕಲ್ಲಿನಂತೆ ಭಾರವಾಗಿ ಕುಸಿಯುತ್ತಿವೆ. ಕೈಗಳು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿವೆ. ಈಗ ನಿಮ್ಮ ಗಮನ ಕುತ್ತಿಗೆ ಮತ್ತು ಮುಖದ ಮೇಲೆ ಇರಲಿ. ಕಣ್ಣುಗಳು, ಹಣೆ ಮತ್ತು ಮಿದುಳು ಕಂಪ್ಲೀಟ್ ಸೈಲೆಂಟ್ ಆಗ್ತಾ ಇದೆ. ನಿಮ್ಮ ಇಡೀ ಫಿಸಿಕಲ್ ಬಾಡಿ ಈಗ ಹಾಸಿಗೆಯ ಮೇಲೆ ಕಲ್ಲಿನಂತೆ ಕಂಪ್ಲೀಟಾಗಿ ಲಾಕ್ ಆಗಿದೆ. ಆದರೆ ನಿಮ್ಮ ಒಳಪ್ರಜ್ಞೆ ಮಾತ್ರ ಅಲರ್ಟ್ ಆಗಿದೆ. ವೀಕ್ಷಕರೇ, ಗಮನಿಸಿ, ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆರೆಯಬೇಡಿ. ಈಗ ನಾವು ರೋಪ್ ಪುಲ್ಲಿಂಗ್ ಮೆಥಡನ್ನು ಸ್ಟಾರ್ಟ್ ಮಾಡೋಣವೇ? ಈಗ ಅತ್ಯಂತ ಜಾಗರೂಕರಾಗಿರಿ.
ನಾನು ಹೇಳುವ ಮಾರ್ಗದರ್ಶನವನ್ನು ಅತ್ಯಂತ ಜಾಗರೂಕತೆಯಿಂದ ಆಲಿಸಿ. ನಿಮ್ಮ ಫಿಸಿಕಲ್ ಬಾಡಿಯನ್ನು ಯಾವುದೇ ಕಾರಣಕ್ಕೂ 1 ಮಿಲಿಮೀಟರ್ ಕೂಡ ಅಲ್ಲಾಡಿಸಬೇಡಿ. ಅದು ಹಾಗೇ ಇರಲಿ. ನಿಮ್ಮ ತಲೆಯ ಮೇಲ್ಭಾಗದಿಂದ, ಅಂದರೆ ರೂಮಿನ ಸೀಲಿಂಗ್ ಇಂದ ಒಂದು ಅತ್ಯಂತ ದಪ್ಪನೆಯ, ಒರಟಾದ ಮತ್ತು ಭೀಕರವಾಗಿ ಸ್ಟ್ರಾಂಗ್ ಆಗಿರೋ ಅದೃಶ್ಯ ಹಗ್ಗ ನಿಮ್ಮ ಎದೆಯ ಭಾಗದವರೆಗೆ ನೇತಾಡುತ್ತಿದೆ ಎಂದು ಕೇವಲ ಫೀಲ್ ಮಾಡಿ. ಈಗ ನಿಮ್ಮ ನಿಜವಾದ ಕೈಗಳನ್ನು ಅಲ್ಲಾಡಿಸಬೇಡಿ. ನಿಮ್ಮ ಒಳಗಿರುವ ಆ ಎನರ್ಜಿ ಕೈಗಳನ್ನು, ಅಂದರೆ ಅದೃಶ್ಯ ಕೈಗಳನ್ನು ಮಾತ್ರ ನಿಧಾನವಾಗಿ ಮೇಲಕ್ಕೆತ್ತಿ ಆ ಹಗ್ಗವನ್ನು ಗಟ್ಟಿಯಾಗಿ ಮುಷ್ಟಿ ಮಾಡಿ ಹಿಡಿಯಿರಿ. ಆ ಹಗ್ಗದ ಒರಟುತನ, ಅದರ ಭೀಕರವಾದ ತೂಕ ಮತ್ತು ಗಟ್ಟಿತನವನ್ನು ನಿಮ್ಮ ಹಸ್ತಗಳಲ್ಲಿ ಕೇವಲ ಭೌತಿಕವಾಗಿ ಅನುಭವಿಸಿ. ಇಡೀ ಹಸ್ತ ಬಿಸಿಯಾಗುತ್ತಿದೆ. ನರಗಳಲ್ಲಿ ಜುಮು ಜುಮು ಎನ್ನುವ ಕರೆಂಟ್ ಶುರುವಾಗ್ತಾ ಇದೆ. ನಿಮ್ಮ ಫಿಸಿಕಲ್ ಬಾಡಿಯನ್ನು ಯಾವುದೇ ಕಾರಣಕ್ಕೂ 1 ಮಿಲಿಮೀಟರ್ ಕೂಡ ಅಲ್ಲಾಡಿಸಬೇಡಿ. ಅದು ಹಾಗೇ ಇರಲಿ. ಈಗ ನಿಮ್ಮ ಕಂಪ್ಲೀಟ್ ಶಕ್ತಿಯಿಂದ ಆ ಹಗ್ಗವನ್ನು ಕೆಳಕ್ಕೆ ಬಲವಾಗಿ ಜಗ್ಗುತ್ತಾ ನಿಮ್ಮ ಇಡೀ ಸೂಕ್ಷ್ಮ ಶರೀರವನ್ನು ಮೇಲಕ್ಕೆ ಎಳೆಯಲು ಸ್ಟಾರ್ಟ್ ಮಾಡಿ. ಕೈ ಮೇಲೆ ಕೈ ಇಡುತ್ತಾ ಹಗ್ಗವನ್ನು ಜಗ್ಗುತ್ತಾ ಮೇಲಕ್ಕೆ ಹತ್ತಿ. ಒಂದು ಕೈ, ಮತ್ತೊಂದು ಕೈ ಹಗ್ಗವನ್ನು ಇನ್ನೂ ಗಟ್ಟಿಯಾಗಿ ಮುಷ್ಟಿ ಮಾಡಿ ಜಗ್ಗುತ್ತಾ ನಿಮ್ಮ ಒಳಪ್ರಜ್ಞೆಯನ್ನು ಮೇಲಕ್ಕೆ ತಳ್ಳಿರಿ. ನಿಮ್ಮ ಕಿವಿಯ ಒಳಗಡೆ ಕಾಸ್ಮಿಕ್ ಗಾಳಿಯ ಹೂಂಕರಿಸುವ ಆರ್ಭಟ ತುತ್ತ ತುದಿಗೆ ತಲುಪುತ್ತಿದೆ. ನಿಮ್ಮ ಇಡೀ ಮೈ ರೋಮ ರೋಮಗಳು ಜುಮ್ಮೆಂದು ಎದ್ದು ನಿಲ್ಲುತ್ತಿವೆ. ಭಯಪಡಬೇಡಿ ವೀಕ್ಷಕರೇ, ಇದು ನೈಜ ಎನರ್ಜಿ ಶಿಫ್ಟ್. ಇನ್ನು ಜೋರಾಗಿ ಹಗ್ಗವನ್ನು ಜಗ್ಗಿ ಮೇಲಕ್ಕೆ ಏರಿ. ಹಗ್ಗದ ಸೆಳೆತ ಇನ್ನೂ ತೀವ್ರವಾಗುತ್ತಿದೆ. ಶಬ್ದದ ವೇಗದಲ್ಲಿ ನಿಮ್ಮ ಪ್ರಜ್ಞೆಯನ್ನು ಮೇಲಕ್ಕೆ ಎಳೆಯುತ್ತಿದೆ. ಇಡೀ ಎನರ್ಜಿ ಬಾಡಿಯಲ್ಲಿ ವೈಬ್ರೇಷನ್ ಗರಿಷ್ಠ ಮಟ್ಟಕ್ಕೆ ತಲುಪಿ ಸ್ಫೋಟಗೊಳ್ಳುತ್ತಿದೆ. ಆ ದೈವಿಕ ಸೆಳೆತಕ್ಕೆ ನಿಮ್ಮ ಇಡೀ ಒಳಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬಿಟ್ಟುಕೊಡಿ. ನೀವು ಮೇಲಕ್ಕೆ ಏರುತ್ತಿದ್ದಂತೆ ಫಿಸಿಕಲ್ ಬಾಡಿಯ ಹಿಡಿತ ಸಡಿಲವಾಗುತ್ತಿದೆ. ಇಡೀ ಶರೀರದಲ್ಲಿ, ನಿಮ್ಮ ಬೆನ್ನುಮೂಳೆಯಲ್ಲಿ
ಕೋಟಿ ತರಂಗಗಳ ಹೈ ವೋಲ್ಟೇಜ್ ವಿದ್ಯುತ್ ತೀವ್ರವಾಗಿ ಹರಡುತ್ತಿದೆ. ಒನ್, ಟೂ, ತ್ರೀ. ಈಗ ನಿಮ್ಮ ಸಂಪೂರ್ಣ ಶಕ್ತಿಯಿಂದ ಹಗ್ಗವನ್ನು ಕೆಳಗೆ ಜಗ್ಗಿ ನಿಮ್ಮ ಪ್ರಜ್ಞೆಯನ್ನು ಫಿಸಿಕಲ್ ಬಾಡಿಯಿಂದ ಕಂಪ್ಲೀಟ್ ಆಗಿ ಮೇಲಕ್ಕೆ ಎಳೆದುಕೊಳ್ಳಿ. ನಿಮ್ಮ ಫಿಸಿಕಲ್ ಬಾಡಿ ಸಂಪೂರ್ಣವಾಗಿ ಕೆಳಗೆ ಹಾಸಿಗೆಯ ಮೇಲೆ ಕಲ್ಲಿನಂತೆ ಮಲಗಿದೆ. ಆದರೆ ನಿಮ್ಮ ಒಳಪ್ರಜ್ಞೆ ಮಾತ್ರ ಆ ಹಗ್ಗದ ತುದಿಯಲ್ಲಿ ಮುಕ್ತವಾಗಿ ಗಾಳಿಯಲ್ಲಿ ತೇಲುತ್ತಾ ಇದೆ. ಆ ಒಂದು ಭಾರ ಇಲ್ಲದ ಫ್ರೀಡಮ್ಮನ್ನು, ಆ ರೋಮಾಂಚನವನ್ನು ಕೇವಲ ಫೀಲ್ ಮಾಡಿ. ಈಗ ಆ ಹಗ್ಗ ಜಗ್ಗುವುದನ್ನು ನಿಲ್ಲಿಸಿ ಹಗ್ಗವನ್ನು ಕಂಪ್ಲೀಟಾಗಿ ಬಿಟ್ಟು ಬಿಡಿ. ಇಡೀ ಬ್ರಹ್ಮಾಂಡ ಒಂದು ಕ್ಷಣ ಸ್ತಬ್ಧವಾಗಲಿ. ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಲೂ ಮತ್ತು ನಿಮ್ಮ ಒಳಗಡೆ ಒಂದು ಪರಮ ಅದ್ಭುತವಾದ ನಿಶ್ಶಬ್ದ ಆವರಿಸಿಕೊಳ್ಳುತ್ತಿದೆ. ನಿಮ್ಮ ಮೆದುಳಿನಲ್ಲಿ ಈಗ ಯಾವುದೇ ಯೋಚನೆಯಾಗಲಿ ಆಲೋಚನೆಯಾಗಲಿ ಯಾವುದೂ ಇಲ್ಲ. ಇಡೀ ಜಗತ್ತೇ ಒಂದು ಕ್ಷಣ ಸ್ಟಾಪ್ ಆದಂತೆ ಭಾಸವಾಗುತ್ತಿದೆ. ನೀವೇ ಆ ಪರಮಶಾಂತವಾದ ಶೂನ್ಯ ಸ್ಥಿತಿ. ಈ ದೈವಿಕ ನಿಶ್ಶಬ್ದದಲ್ಲಿ ಮುಂದಿನ ಕೆಲವು ನಿಮಿಷಗಳ ಕಾಲ ಸಂಪೂರ್ಣವಾಗಿ ಕರಗಿ ಹೋಗಿ.
ನಿಮ್ಮ ಭೌತಿಕ ದೇಹದ ಭಾರ ನಿಮಗೆ ಸಂಪೂರ್ಣವಾಗಿ ಮರೆತು ಹೋಗಿದೆ. ನೀವು ಕೇವಲ ಒಂದು ಹಗುರವಾದ ಶಕ್ತಿಯಾಗಿ ಬದಲಾಗಿದ್ದೀರಿ. ನಿಧಾನವಾಗಿ ಆ ಅನಂತ ಶೂನ್ಯತೆಯಿಂದ ನಿಮ್ಮ ಪ್ರಜ್ಞೆಯನ್ನು ನಿಮ್ಮ ಫಿಸಿಕಲ್ ಬಾಡಿಯ ಕಡೆಗೆ ಮರಳಿ ತನ್ನಿ. ನಿಮ್ಮ ಎರಡೂ ಹಸ್ತಗಳ ಬೆರಳುಗಳನ್ನು ಮತ್ತು ಪಾದದ ಬೆರಳುಗಳನ್ನು ಹಗುರವಾಗಿ ಚಲಿಸಿ. ಒಂದು ದೀರ್ಘವಾದ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಎರಡೂ ಹಸ್ತಗಳನ್ನು ಒಂದಕ್ಕೊಂದು ಲಘುವಾಗಿ ಉಜ್ಜಿಕೊಳ್ಳಿ. ಆ ಬೆಚ್ಚಗಿನ ಸಂವೇದನೆಯನ್ನು ಕಣ್ಣುಗಳು ಮತ್ತು ಮುಖದ ಮೇಲೆ ಇರಿಸಿಕೊಳ್ಳಿ. ಮುಖದಲ್ಲಿ ಒಂದು ಸಣ್ಣ ನಗು ಇರಲಿ. ನಿಮಗೆ ಸರಿ ಎನಿಸಿದಾಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಆಸ್ಟ್ರಲ್ ಟ್ರಾವೆಲ್ ಸೀರೀಸಿನ 2ನೇ ಎಪಿಸೋಡ್ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇವತ್ತಿನ ಈ ಜರ್ನಿಯಲ್ಲಿ ನಾನು ಅದೃಶ್ಯ ಹಗ್ಗವನ್ನು ಜಗ್ಗುವ ನೈಜ ಸ್ಪರ್ಶದ ಮೂಲಕ ನಿಮ್ಮನ್ನು ಆಳವಾದ ಶೂನ್ಯ ಸ್ಥಿತಿಗೆ ನಡೆಸಿಕೊಂಡು ಬಂದಿದ್ದೇನೆ. ಇವತ್ತು ನೀವು ಧ್ಯಾನ ಮಾಡುವಾಗ ಆ ಅದೃಶ್ಯ ಹಗ್ಗವನ್ನು ಜಗ್ಗುತ್ತಾ ನಿಮ್ಮ ಒಳಪ್ರಜ್ಞೆಯನ್ನು ಮೇಲಕ್ಕೆ ಏರಿಸುವಾಗ ನಿಮಗೆ ಯಾವ ರೀತಿ ಅನುಭವವಾಯಿತು, ಹಾಗೆ ಇಡೀ ದೇಹದಲ್ಲಿ ಕರೆಂಟ್ ಹರಿದಂತೆ ಮೈ ರೋಮಗಳು ಜುಮ್ಮೆಂದಾಗ ನಿಮಗೆ ಹೇಗೆ ಅನ್ನಿಸ್ತು, ಅಥವಾ ನಿಮಗೆ ಬೇರೆ ಯಾವುದೇ ರೀತಿಯ ಅನುಭವಗಳಾಗಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಿಗೆ ಹೋಗಿ ನಿಮ್ಮ ಅನುಭವಗಳನ್ನು ತಿಳಿಸಿ. ವೀಕ್ಷಕರೇ, ಈ ಎಪಿಸೋಡ್ನ ನೀವು ಮತ್ತೆ ನಾಳೆ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ. ಮುಂದೆ ಬರಲಿರುವ ಎಪಿಸೋಡ್ ಇದಕ್ಕಿಂತ ಹೆಚ್ಚು ರೋಮಾಂಚನಕಾರಿಯಾಗಿರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಪಿಸೋಡ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.